ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸುವ ಪದ್ಧತಿಯನ್ನ ಚರಣ ಸ್ಪರ್ಶ ಅಂತ ಕರೀತಾರೆ. ಮೇಲ್ನೋಟಕ್ಕೆ ಇದು ಕೇವಲ ಗೌರವ ತೋರಿಸುವ ವಿಧಾನವೆಂಬಂತೆ ಕಾಣಬಹುದು, ಆದರೆ ಇದರ ಅರ್ಥ ಇದಕ್ಕಿಂತ ತುಂಬಾ ಆಳವಾಗಿದೆ. ನಾವು ತಂದೆ, ತಾಯಿ, ಗುರುಗಳು, ಹಿರಿಯರ ಕಾಲುಗಳನ್ನ ಮುಟ್ಟುವಾಗ ಅದು ನಮ್ಮ ವಿನಯ, ಕೃತಜ್ಞತೆ ಮತ್ತು ಶುದ್ಧ ಹೃದಯವನ್ನ ತೋರಿಸುತ್ತೆ. ಅವರ ಪಾದಗಳನ್ನ ಸ್ಪರ್ಶಿಸುವಾಗ ಮತ್ತು ಅವರು ನಮ್ಮ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡುವಾಗ ನಮ್ಮಿಂದ ಅವರತ್ತ ಮತ್ತು ಅವರಿಂದ ನಮ್ಮತ್ತ ಒಂದು ಧನಾತ್ಮಕ ಶಕ್ತಿ ಹರಿಯುತ್ತದೆ ಎಂದು ನಂಬಲಾಗುತ್ತೆ. ಅಷ್ಟೇ ಅಲ್ಲ, ಇದು ಪ್ರೀತಿ, ಗೌರವ ಮತ್ತು ಆತ್ಮೀಯತೆಯ ನಂಟನ್ನ ಬಲಪಡಿಸುತ್ತೆ. ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ. ಪಾದಗಳಲ್ಲಿ ಅಕ್ಯುಪ್ರೆಷರ್ ಬಿಂದುಗಳಂತೆ ಇರುವ ಹಲವಾರು ನರ್ವ್ ಪಾಯಿಂಟ್ಗಳು ಇವೆ. ನಾವು ಕಾಲು ಮುಟ್ಟುವಾಗ ಆ ಬಿಂದುಗಳಿಗೆ ಒತ್ತಡ ಬರುತ್ತೆ. ಇದು ಮನಸ್ಸನ್ನ ಶಾಂತಗೊಳಿಸುತ್ತೆ, ಒತ್ತಡವನ್ನ ಕಡಿಮೆ ಮಾಡುತ್ತೆ, ಅಲ್ಲದೆ ಗಮನ ಕೇಂದ್ರೀಕರಣವನ್ನ ಹೆಚ್ಚಿಸುತ್ತೆ. ಬಾಗಿಕೊಂಡು ನಮಸ್ಕಾರ ಮಾಡೋದ್ರಿಂದ ರಕ್ತ ಪ್ರಸರಣವು ಸುಧಾರಿಸುತ್ತದೆ. ಈ ಸರಳ ಕ್ರಿಯೆ ನಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತೆ. ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅಹಂಕಾರವನ್ನ ತುಂಬಿಕೊಳ್ಳಬಾರದು. ವಿನಯವೇ ಗೆಲುವಿನ ಭೂಷಣ. ಪ್ರೀತಿ ಮತ್ತು ಕೃತಜ್ಞತೆಯಿಂದ ಬಾಗಿಕೊಳ್ಳುವಾಗ ಜೀವನದಲ್ಲಿ ದೊಡ್ಡವರಾಗಲು ಬೇಕಾದ ಶಕ್ತಿ ಒಳಗಿನಿಂದ ಬರುತ್ತೆ. ಚರಣ ಸ್ಪರ್ಶ ಕೇವಲ ಸಂಪ್ರದಾಯವಷ್ಟೇ ಅಲ್ಲ, ಪ್ರೀತಿ, ಸಂಸ್ಕೃತಿ ಮತ್ತು ಜೀವನದ ಮೌಲ್ಯಗಳನ್ನೊಳಗೊಂಡ ಸುಂದರ ಅಭ್ಯಾಸ. ಮನೆಯಿಂದ ಹೊರಡುವಾಗ ತಂದೆ, ತಾಯಿ, ಹಿರಿಯರಿಗೆ ನಮಸ್ಕರಿಸುವ ಅಭ್ಯಾಸ ನಿಮ್ಮಲ್ಲಿ ಯಾರಿಗೆಲ್ಲ ಇದೆ ಕಾಮೆಂಟ್ ಮಾಡಿ. ಇಂತಹ ಸಂಸ್ಕಾರಗಳನ್ನ ನಿಮ್ಮ ಮಕ್ಕಳಲ್ಲೂ ಬೆಳೆಸಿ.